Hello students, welcome to C programming class. In today class, we are going to discuss about tokens. What are tokens used in C language? The basic and the smallest unit of a computer program are called C tokens. ಸಿ ಪ್ರೋಗ್ರಾಮಿನ ಒಂದು ಬೇಸಿಕ್ ಮತ್ತು ಸ್ಮಾಲೆಸ್ಟ್ ಯೂನಿಟ್ ನಾವೇನಂತ ಕರಿತೀವಿ, ಟೋಕನ್ ಅಂತ ಕರಿತೀವಿ. ದೇರ್ ಆರ್ 6 ಟೈಪ್ಸ್ ಆಫ್ ಟೋಕನ್ಸ್ ಇನ್ ಸಿ ನಲ್ಲಿ ದೇರ್ ಆರ್ 6 ಟೈಪ್ಸ್ ಆಫ್ ಟೋಕನ್ಸ್ ಬರ್ತವೆ. ಯಾವುಗಳು? ಫಸ್ಟ್ ಒನ್ ಕೀವರ್ಡ್ಸ್, ಸೆಕೆಂಡ್ ಒನ್ identifiers, third one constants, fourth one operators, fifth one strings, and sixth one special symbols. Okay, these are the 6 type of tokens used in C language: keywords, identifiers, constants, operators, strings, and special symbols. First, we will discuss about keywords. What is a keyword? Every word in a C program is either a keyword or an identifier. C program ನಲ್ಲಿ ಯಾವುದೇ ಒಂದು ವರ್ಡ್ ತೊಳಿ, ಅದು ಒಂದು ಕೀವರ್ಡ್ ಆಗಿರುತ್ತೆ, ಇಲ್ಲ ಅಂದ್ರೆ ಐಡೆಂಟಿಫೈಯರ್ ಆಗಿರುತ್ತೆ. ಆಲ್ ಕೀವರ್ಡ್ಸ್ ಅನ್ನ ರಿಸರ್ವ್ ವರ್ಡ್ಸ್ ಅಂತಾನೂ ಕೂಡ ಕರಿತೀವಿ ನಾವು. ಆಲ್ ಕೀವರ್ಡ್ಸ್ ಆರ್ ಬೇಸಿಕಲಿ the sequence of characters that have one or more fixed meanings. ಪ್ರತಿಯೊಂದು ಕೀವರ್ಡ್ಸ್ ಕೂಡ sequence of characters. They have one or more fixed meanings. ಅವು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಮೀನಿಂಗ್ ಗಳನ್ನ ಹೊಂದಿರ್ತವೆ. And these meanings in any circumstances cannot be changed. ಯಾವುದೇ ಒಂದು ಕಾರಣಕ್ಕೂ ಕೂಡ ಆ ಮೀನಿಂಗ್ ಗಳನ್ನ ಚೇಂಜ್ ಮಾಡಕ್ಕೆ ಆಗೋದಿಲ್ಲ. ಆಲ್ ಸಿ ಕೀವರ್ಡ್ಸ್ ಮಸ್ಟ್ ಬಿ ರಿಟನ್ ಇನ್ ಲೋವರ್ ಕೇಸ್ ಲೆಟರ್ಸ್. ಎಲ್ಲ ಕೀವರ್ಡ್ಸ್ ಗಳನ್ನ ನಾವು ಲೋವರ್ ಕೇಸ್ ಲೆಟರ್ಸ್ ನಲ್ಲಿ ಯೂಸ್ ಮಾಡ್ತೀವಿ, ಅಂದ್ರೆ ಸ್ಮಾಲ್ ಆಲ್ಫಾಬೆಟ್ಸ್ ಲೋವರ್ ಕೇಸ್ ಲೆಟರ್ಸ್ ನಲ್ಲಿ ಬರಿತೀವಿ. ಬಿಕಾಸ್ ಇನ್ ಸಿ ಬೋತ್ ಅಪ್ಪರ್ ಕೇಸ್ ಅಂಡ್ ಲೋವರ್ ಕೇಸ್ ಲೆಟರ್ಸ್ ಆರ್ ಸಿಗ್ನಿಫಿಕೆಂಟ್. ಸಿ ನಲ್ಲಿ ಎಲ್ಲ ಲೋವರ್ ಕೇಸ್ ಲೆಟರ್ಸ್ ಅಪ್ಪರ್ ಕೇಸ್ ಲೆಟರ್ಸ್ ಸಿಗ್ನಿಫಿಕೆಂಟ್ ಆಗಿರ್ತವೆ. ಆದ್ರೆ ನಾವು ಕೀವರ್ಡ್ಸ್ ಗಳನ್ನ ಏನ್ ಮಾಡ್ತೀವಿ, ಲೋವರ್ ಕೇಸ್ ಲೆಟರ್ಸ್ ನಲ್ಲೇ ಬರಿತೀವಿ. ಓಕೆ, ಎಕ್ಸಾಂಪಲ್ ಫಾರ್ ಕೀವರ್ಡ್ಸ್ ಗೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಆಟೋ, ಬ್ರೇಕ್, ಡಬಲ್, ಇಂಟ್, ಕ್ಯಾರ್, ರಿಟರ್ನ್, ಈ ರೀತಿ ಸುಮಾರು ಕೀವರ್ಡ್ಸ್ ಗಳು ಬರ್ತವೆ. ಅದು ನಿಮ್ ಟೆಕ್ಸ್ಟ್ ಬುಕ್ ನಾಗೆ ಲೀಸ್ಟ್ ಮಾಡಿಕೊಟ್ಟಿದ್ದಾರೆ. ಇವನ್ನೆಲ್ಲ ನೆನ್ಪಿಟ್ಕೋಬೇಕು, ಬಾಯ್ಡ್ ಮಾಡಬೇಕು ಅಂತ ಅಲ್ಲ, ಆ ಕೀವರ್ಡ್ ಗಳು ಏನ್ ಕೆಲಸ ಮಾಡ್ತವೆ ಅಂತ ತಿಳ್ಕೋಬೇಕು ಅಷ್ಟೇ. ನೀವು ಅದನ್ನ ಪ್ರೋಗ್ರಾಮ್ ನಲ್ಲಿ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಐಡೆಂಟಿಫೈಯರ್ಸ್ ಗೆ ಬರೋಣ. ಐಡೆಂಟಿಫೈಯರ್ಸ್ ಆರ್ ನೇಮ್ಸ್ ಗಿವನ್ ಟು ದ ಪ್ರೋಗ್ರಾಮ್ ಎಲಿಮೆಂಟ್ಸ್ ಸಚ್ ಆಸ್ ವೇರಿಯೇಬಲ್ಸ್, ಅರೇಸ್ ಅಂಡ್ ಫಂಕ್ಷನ್ಸ್. ಈಗ ನಾವು ಯಾವುದೇ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೋಬೇಕು ಅಂದ್ರೆ ಇಂಟಿಜರ್ ಟೈಪಿನ ವೇರಿಯೇಬಲ್, ನಿಮಗಿನ್ನೂ ಡಾಟಾ ಟೈಪ್ ಆಗಿಲ್ಲ, ಡಿಕ್ಲರೇಷನ್ ಆಗಿಲ್ಲ, ಒಪ್ಪಣ, ಈ ರೀತಿ ನಾವು ಡಿಕ್ಲೇರ್ ಮಾಡ್ಕೊಂತೀವಿ. ಇಂಟ್ ಎ ಅಂತ ಹೇಳಿ. ಸೊ ಇದಕ್ಕೆ ಹೇಗೆ ಮೆಮೊರಿಯಲ್ಲಿ ಸ್ಪೇಸ್ ಏನಾಗುತ್ತೆ ಅಲೋಕೇಟ್ ಆಗುತ್ತೆ. ಇಲ್ಲಿ ಇಂಟರ್ನಲ್ ಏನು
ಕೀವರ್ಡ್. ಎ ಅನ್ನೋದೇನು? ಐಡೆಂಟಿಫೈಯರ್. ಇದೇ ರೀತಿ ವೇರಿಯೇಬಲ್ಗೆ ಏನೇನು ಹೆಸರು ಕೊಡ್ತೀವಲ್ಲ ನಾವು ಅದನ್ನೆಲ್ಲ ಐಡೆಂಟಿಫೈಯರ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅರೇಸಿಗೂ ಕೂಡ ಏನೇನು ಹೆಸರು ಕೊಡ್ತೀವಿ ಅದನ್ನ ಐಡೆಂಟಿಫೈಯರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಫಂಕ್ಷನ್ಸಿಗೂ ಕೂಡ ಏನು ಹೆಸರು ಕೊಡ್ತೀವಿ ಅದನ್ನ ಐಡೆಂಟಿಫೈಯರ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಬೇಸಿಕಲಿ ಐಡೆಂಟಿಫೈಯರ್ಸ್ ಆರ್ ದ ಸೀಕ್ವೆನ್ಸ್ ಆಫ್ ಆಲ್ಫಾಬೆಟ್ಸ್ ಅಂಡ್ ಡಿಜಿಟ್ಸ್. ಸೊ ಐಡೆಂಟಿಫೈಯರ್ಸ್ ಇಲ್ಲಿ ನಾನು ಒಂದೇ ತಗೊಂಡಿದ್ದೀನಿ ಎ ಅಂತ ಹೇಳಿ. ಇಟ್ ಮೇ ಬಿ ಎ ಸೀಕ್ವೆನ್ಸ್ ಆಫ್ ಆಲ್ಫಾಬೆಟ್ಸ್. ಇದನ್ನ ನಾನು ಈ ರೀತಿ ತಗೋಬಹುದು, ಇಂಟ್ ಎ ಬಿ ಸಿ ಅಂತ ಹೇಳಿ. ಇದು ಒಂದೇನು ಐಡೆಂಟಿಫೈಯರ್ ಆಯ್ತು ಅಲ್ವಾ? ಓಕೆ, ಇಟ್ ಇಸ್ ಎ ಸೀಕ್ವೆನ್ಸ್ ಆಫ್ ಆಲ್ಫಾಬೆಟ್ಸ್ ಅಂಡ್ ಡಿಜಿಟ್ಸ್, ಐಡೆಂಟಿಫೈಯರ್ಸ್. The rules that govern the formation of identifier names are given as follows. See, ಐಡೆಂಟಿಫೈಯರ್ ನೇಮ್ ಮಾಡಬೇಕು ಅಂದ್ರೆ ಕೆಲವೊಂದು ರೂಲ್ಸ್ ಇದಾವೆ. ಆ ರೂಲ್ಸ್ ಪ್ರಕಾರ ಅದನ್ನ ನೇಮ್ ಮಾಡಬೇಕು. ಯಾವ ರೂಲ್ಸ್? ಫಸ್ಟ್ ಒನ್, ದ ಫಸ್ಟ್ ಕ್ಯಾರೆಕ್ಟರ್ ಮಸ್ಟ್ ಬಿ ಅನ್ ಆಲ್ಫಾಬೆಟ್ ಆರ್ ಅನ್ ಅಂಡರ್ಸ್ಕೋರ್. ಫಸ್ಟ್ ಕ್ಯಾರೆಕ್ಟರ್ ಏನಾಗಿರ್ಬೇಕು? ಆಲ್ಫಾಬೆಟ್ ಆಗಿರ್ಬೇಕು, ಇಲ್ಲ ಅಂಡರ್ಸ್ಕೋರ್ ಆಗಿರ್ಬೇಕು. ಎಕ್ಸಾಂಪಲ್, ಇಲ್ಲಿ ನಾನು ಎ ಬಿ ಸಿ ಅಂತ ತಗೊಂಡಿದ್ದೀನಿ. ಎ ಬಿ ಸಿ ಅಲ್ಲಿ ಫಸ್ಟ್ ಕ್ಯಾರೆಕ್ಟರ್ ಏನಾಗಿದೆ? ಒಂದು ಆಲ್ಫಾಬೆಟ್ ಆಗಿದೆ, ಹೌದಾ? ಇದನ್ನ ನಾನು ಈ ರೀತಿ ಆದ್ರೂ ಬರೀಬಹುದು, ಅಂಡರ್ಸ್ಕೋರ್ ಎ ಬಿ ಸಿ, ಇಂಟ್ ಅಂಡರ್ಸ್ಕೋರ್ ಎ ಬಿ ಸಿ. ಇಟ್ ಈಸ್ ಆಲ್ಸೋ ಪಾಸಿಬಲ್. ಫಸ್ಟ್ ಕ್ಯಾರೆಕ್ಟರ್ ಏನಾಗಿರ್ಬೇಕು? ಒಂದು ಆಲ್ಫಾಬೆಟ್ ಆಗಿರಬೇಕು ಅಥವಾ ಅಂಡರ್ಸ್ಕೋರ್ ಆಗಿರಬೇಕು. ಆಲ್ ಸಕ್ಸೀಡಿಂಗ್ ಕ್ಯಾರೆಕ್ಟರ್ ಮಸ್ಟ್ ಬಿ ಐದರ್ ಲೆಟರ್ಸ್ ಆರ್ ಡಿಜಿಟ್ಸ್. ಫಸ್ಟ್ ಕ್ಯಾರೆಕ್ಟರ್ ನಂತರ ಬರುವ ಕ್ಯಾರೆಕ್ಟರ್ಸ್ಗಳು ಅವೇನಾಗಿರ್ತವೆ? ಯಾವುದಾದ್ರೂ ಲೆಟರ್ ಆಗಿರ್ಬೋದು ಅಥವಾ ಡಿಜಿಟ್ಸ್ ಆಗಿರ್ಬೋದು. ಡಿಜಿಟ್ಸು ಬರುತ್ತೆ, 0 to 9 ಯಾವುದಾದ್ರೂ ಡಿಜಿಟ್ಸ್ ಕೂಡ ನಾವು ಯೂಸ್ ಮಾಡಬಹುದು. ಅಪ್ಪರ್ ಕೇಸ್ ಅಂಡ್ ಲೋವರ್ ಕೇಸ್ ಐಡೆಂಟಿಫೈಯರ್ಸ್ ಆರ್ ಡಿಫರೆಂಟ್ ಇನ್ ಸಿ. ಸಿ ನಾನಿಲ್ಲಿ ಇಂಟ್ ಎ ಬಿ ಸಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಇಂಟ್ ಎ ಬಿ ಸಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಇದನ್ನ ಈಗ ಇನ್ನೊಂದು ಡಿಕ್ಲರೇಷನ್ ಮಾಡ್ಕೊತೀನಿ, ಇಂಟ್ ಎ ಬಿ ಸಿ. ಇದಕ್ಕೆ ಏನ್ ಡಿಫ್ರೆನ್ಸ್ ಅಂದ್ರೆ ಇಲ್ಲಿ ಎ ಸ್ಮಾಲ್ ಲೆಟರ್ ಇದೆ, ಇಲ್ಲಿ ಎ ಏನಿದೆ? ಬಿಗ್ ಲೆಟರ್ ಇದೆ. ಇವೆರಡು ಡಿಫ್ರೆಂಟ್. ಕಂಪ್ಯೂಟರ್ ಅವೆರಡನ್ನು ಡಿಫ್ರೆಂಟ್ ಆಗಿ ಟ್ರೀಟ್ ಮಾಡುತ್ತೆ. ಅರ್ಥ ಆಯ್ತಾ? ಅಪ್ಪರ್ ಕೇಸ್ ಅಂಡ್ ಲೋವರ್ ಕೇಸ್ ಐಡೆಂಟಿಫೈಯರ್ಸ್ ಆರ್ ಡಿಫರೆಂಟ್ ಇನ್ ಸಿ. ನೆಕ್ಸ್ಟ್, ನೋ ಸ್ಪೆಷಲ್ ಕ್ಯಾರೆಕ್ಟರ್ ಆರ್ ಪಂಕ್ಚುಯೇಷನ್ ಸಿಂಬಾಲ್ಸ್ ಆರ್ ಅಲೋಡ್ ಎಕ್ಸೆಪ್ಟ್ ದ ಅಂಡರ್ಸ್ಕೋರ್. ಅಂಡರ್ಸ್ಕೋರ್ ನ ಒಂದು ಬಿಟ್ಟು ಇಲ್ಲಿ ಬೇಕಾದ್ರೆ ಅಂಡರ್ಸ್ಕೋರ್ ಹಾಕ್ಬೋದು ನಾವು. ಅಂಡರ್ಸ್ಕೋರ್ ನ ಒಂದು ಬಿಟ್ಟು ಬೇರೆ ಯಾವುದೇ ಸ್ಪೆಷಲ್ ಸಿಂಬಾಲ್ಸ್ ಆಗಲಿ ಪಂಕ್ಚುಯೇಷನ್ಸ್ ಆಗಲಿ ಐಡೆಂಟಿಫೈಯರ್ ನಲ್ಲಿ ಬರೆಯೋ ಆಗಿಲ್ಲ. ಓನ್ಲಿ ಅಂಡರ್ಸ್ಕೋರ್ ಅಂಡ್ ಆಲ್ಫಾಬೆಟ್ಸ್ ಆರ್ ಅಂಡ್ ಡಿಜಿಟ್ಸ್ ಆರ್ ಅಲೋಡ್. ಓಕೆ, ನೋ ಟು ಸಕ್ಸೆಸಿವ್ ಅಂಡರ್ಸ್ಕೋರ್ಸ್ ಆರ್ ಅಲೋಡ್. ಸೊ ನಾವು ಇದನ್ನ ಈಗ ಬರೀಬಹುದಾ? ಇಂಟ್ ಎ ಬಿ ಸಿ ಅಂಡರ್ಸ್ಕೋರ್ ಸಿ ಡಿ ಅಂತ ಬರೀಬಹುದಾ? ಬರೀಬಹುದು. ಇಟ್ ಈಸ್ ಲೀಗಲ್, ಬರೀಬಹುದು. ಹೀಗೆ ಬರೀಬಹುದಾ? ಇಂಟ್ ಎ ಬಿ ಸಿ ಡಬಲ್ ಅಂಡರ್ಸ್ಕೋರ್ ಸಿ ಡಿ ಅಂತ ಹೀಗೆ ಬರೆಯೋ ಆಗಿಲ್ಲ. ನೋ ಸಕ್ಸೆಸಿವ್ ಅಂಡರ್ಸ್ಕೋರ್ ಆರ್ ಅಲೋಡ್ ಇನ್ ಸಿ ಲ್ಯಾಂಗ್ವೇಜ್. ಸಕ್ಸೆಸಿವ್ ಒಂದಾದ್ಮೇಲೆ ಒಂದು ಅಂಡರ್ಸ್ಕೋರ್ ಗಳನ್ನ ಅಲೋ ಮಾಡೋದಿಲ್ಲ. ಓನ್ಲಿ ಎ ಸಿಂಗಲ್ ಅಂಡರ್ಸ್ಕೋರ್ ಅನ್ನು ನಾವು ಯೂಸ್ ಮಾಡಬಹುದು. ಡಬಲ್ ಮಾಡಬಹುದು, ಆದ್ರೆ ಮಧ್ಯದಲ್ಲಿ ಏನ್ ಬಂದಿರಬೇಕು? ಕ್ಯಾರೆಕ್ಟರ್ ಬಂದಿರಬೇಕು. ಮಧ್ಯದಲ್ಲಿ ಕ್ಯಾರೆಕ್ಟರ್ ಬರಲಿಲ್ಲ ಹಾಗೆ ಸಕ್ಸೆಸಿವ್ ಅಂಡರ್ಸ್ಕೋರ್ ಗಳನ್ನ ಯೂಸ್ ಮಾಡಬಹುದಾ? ಮಾಡೋ ಆಗಿಲ್ಲ. ಕೀವರ್ಡ್ಸ್ ಶುಡ್ ನಾಟ್ ಬಿ ಯೂಸ್ಡ್ ಆಸ್ ಐಡೆಂಟಿಫೈಯರ್ಸ್. ಈ ಕೀವರ್ಡ್ಸ್ ಗಳಿದಾವಲ್ಲ, ಆಟೋ, ಬ್ರೇಕು, ಡಬಲ್, ಇಂಟು, ಕ್ಯಾರು, ರಿಟರ್ನ್,
ಅವನ್ನ ಐಡೆಂಟಿಫೈಯರ್ ಆಗಿ ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಕೀವರ್ಡ್ ಶುಡ್ ನಾಟ್ ಬಿ ಯೂಸ್ಡ್ ಆಸ್ ಐಡೆಂಟಿಫೈಯರ್ಸ್. ಓಕೆ, ಈಗ ನಿಮಗೆ ಕೀವರ್ಡ್ಸ್ ಗಳ ಬಗ್ಗೆ, ಐಡೆಂಟಿಫೈಯರ್ ಗಳ ಬಗ್ಗೆ ಒಂದು ಐಡಿಯಾ ಬಂದಿದೆ ಅಂತ ತಿಳ್ಕೋಬಹುದು. ಮತ್ತೆ ಕೀವರ್ಡ್ಸ್ ಆಯ್ತು, ಐಡೆಂಟಿಫೈಯರ್ಸ್ ಆಯ್ತು. ನೆಕ್ಸ್ಟ್ ಕಾನ್ಸ್ಟೆಂಟ್ಸ್. ಪ್ರೋಗ್ರಾಮ್ ನಲ್ಲಿ ನಾವು ಕೆಲವೊಂದ್ಸಲ ಕಾನ್ಸ್ಟೆಂಟ್ಸ್ ಗಳನ್ನ ಯೂಸ್ ಮಾಡ್ತೀವಿ, ಕಾನ್ಸ್ಟೆಂಟ್ ನಂಬರ್ಸ್. ಅವುಗಳನ್ನ ಸಿ ಟೋಕನ್ಸ್ ಅಂತಾನೆ ಕರಿತೀವಿ. ನೆಕ್ಸ್ಟ್ ಆಪರೇಟರ್ಸ್, ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಈ ಆಪರೇಟರ್ಸ್ ಎಲ್ಲ ಸಿ ಟೋಕನ್ಸ್ ಅಂತಾನೆ ಕರಿತೀವಿ. ನೆಕ್ಸ್ಟ್ ಸ್ಟ್ರಿಂಗ್ಸ್. ಸ್ಟ್ರಿಂಗ್ಸ್ ಅಂದ್ರೆ ಸೆಟ್ ಆಫ್ ಕ್ಯಾರೆಕ್ಟರ್ಸ್. ಸ್ಟೂಡೆಂಟ್ ಇದೊಂದು, ಅದರಲ್ಲಿ ಏನೇನು ಬರುತ್ತೆ? STUDENT, ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಬರುತ್ತೆ. ಈ ರೀತಿ ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಸ್ಟ್ರಿಂಗ್ಸ್ ಗಳನ್ನ ಕೂಡ ನಾವು ಇದು ಸಿ ಟೋಕನ್ ಆಗಿ ಯೂಸ್ ಮಾಡಬಹುದು. ನೆಕ್ಸ್ಟ್ ಸ್ಪೆಷಲ್ ಸಿಂಬಲ್ಸ್, ಫುಲ್ ಸ್ಟಾಪ್, ಕಾಮಾ, ಕೋಲನ್, ಅಂಡರ್ಸ್ಕೋರ್, ಅಟ್ ಸಿಂಬಲ್, ಆಶ್ ಸಿಂಬಲ್, ಸ್ಟಾರ್ ಸಿಂಬಲ್, ಇವೆಲ್ಲ ಸ್ಪೆಷಲ್ ಸಿಂಬಲ್ಸ್. ಇವುಗಳನ್ನು ಕೂಡ ನಾವೇನಂತ ಹೇಳ್ತೀವಿ? ಸಿ ಟೋಕನ್ಸ್ ಅಂತ ಹೇಳಿ ಕರಿತೀವಿ. ಓಕೆ ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಕೀವರ್ಡ್ಸ್ ಆಯ್ತು, ಐಡೆಂಟಿಫೈಯರ್ಸ್ ಆಯ್ತು, ಕಾನ್ಸ್ಟೆಂಟ್ಸ್ ಆಯ್ತು, ಆಪರೇಟರ್ಸ್ ಆಯ್ತು, ಸ್ಟ್ರಿಂಗ್ಸ್ ಆಯ್ತು, ಸ್ಪೆಷಲ್ ಸಿಂಬಲ್ಸ್ ಆಯ್ತು. These are the 6 types of tokens used in C language. Okay, next we will see basic structure of a C program. C program na basic structure na ನೋಡೋಣ. ಓಕೆ, ಬೇಸಿಕ್ ಸ್ಟ್ರಕ್ಚರ್ ಆಫ್ ಎ ಸಿ ಪ್ರೋಗ್ರಾಮ್. ಹೇಗಿರುತ್ತೆ ಸಿ ಪ್ರೋಗ್ರಾಮ್ ಸ್ಟ್ರಕ್ಚರ್? ಸಿ ಬರೀತೀನಿ ನೋಡಿ. ಸ್ಟಾರ್ಟಿಂಗ್ ನಲ್ಲಿ ಏನ್ ಬರುತ್ತೆ? ಪ್ರೋಗ್ರಾಮ್ ನಲ್ಲಿ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ಸ್ ಗಳು ಬರ್ತವೆ. ನೆಕ್ಸ್ಟ್ ಗ್ಲೋಬಲ್ ಡಿಕ್ಲರೇಷನ್ ಏನಾದರೂ ಮಾಡ್ಕೊಳ್ಳೋದಿದ್ರೆ ಗ್ಲೋಬಲ್ ಡಿಕ್ಲರೇಷನ್ ಅಲ್ಲಿ ಬರ್ತವೆ. ನೆಕ್ಸ್ಟ್ ಮೇನ್ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ದ ಎಕ್ಸಿಕ್ಯೂಷನ್ ಆಫ್ ಎವ್ರಿ ಸಿ ಪ್ರೋಗ್ರಾಮ್ ಬಿಗಿನ್ಸ್ ವಿತ್ ದ ಮೇನ್ ಫಂಕ್ಷನ್. ರಿಮೆಂಬರ್ ಇಟ್. ನೆಕ್ಸ್ಟ್ ಮೇನ್ ಫಂಕ್ಷನ್ ಬಾಡಿಯಲ್ಲಿ definitions, declarations, ಬರ್ತವೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್ ಗಳು ಬರ್ತವೆ ಪ್ರೋಗ್ರಾಮ್ ನಲ್ಲಿ. ಸೊ ಮೇನ್ ಫಂಕ್ಷನ್ ಮುಗಿದ ಮೇಲೆ ನಾವೇನ್ ಮಾಡ್ತೀವಿ? ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಗಳನ್ನ ಡಿಫೈನ್ ಮಾಡ್ತೀವಿ. ಓಕೆ, ಹೀಗಿರುತ್ತೆ ಸಿ ಪ್ರೋಗ್ರಾಮ್, ಬೇಸಿಕ್ ಸಿ ಪ್ರೋಗ್ರಾಮ್ ನ ಸ್ಟ್ರಕ್ಚರ್. ಸೊ ಫಸ್ಟ್ ಬರೋದು ಯಾವುದು? ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ಸ್. ಎಕ್ಸಾಂಪಲ್ ಕೊಡಬೇಕಂದ್ರೆ ಹ್ಯಾಶ್ ಇನ್ಕ್ಲೂಡ್ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ಸ್, ಹ್ಯಾಶ್ ಇನ್ಕ್ಲೂಡ್ std.h hash include test.h
has defined null 0 ನೋಡಿ hash include stdio.h ಇದೇನಿದು ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್. hash include test.h ಇನ್ವರ್ಟೆಡ್ ಕಾಮರ್ಸ್ ನಲ್ಲಿ ಆದ್ರೂ ಬರಿಬಹುದು. ಇದೇನಿದು ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್. hash define null 0 ಇಲ್ಲಿ hash include stdio.h ಅಂದ್ರೆ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್ ಗಳನ್ನ ನಾವು ಪ್ರೋಗ್ರಾಮ್ ನಲ್ಲಿ ಇನ್ಕ್ಲೂಡ್ ಮಾಡ್ಕೊಂತಾ ಇದೀವಿ ಅಂತ ಕಂಪೈಲರ್ ನಾವು ಹೇಳ್ಬೇಕಲ್ವಾ, ಅದಕ್ಕೋಸ್ಕರ ಈ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಅನ್ನ ಬರಿತೀವಿ. test.h ಅನ್ನ ಹೆಡರ್ ಫೈಲ್ ಅನ್ನ ಈ ಪ್ರೋಗ್ರಾಮ್ ನಲ್ಲಿ ನಾವು ಇನ್ಕ್ಲೂಡ್ ಮಾಡ್ತಾ ಇದೀವಿ, ಅದನ್ನ ಹೇಳೋದಕ್ಕೆ ನಾವು ಈ ಸ್ಟೇಟ್ಮೆಂಟ್ ಅನ್ನ ಬರಿತೀವಿ. hash define null 0 ಅಂತ ಅಂದ್ರೆ ಒಂದು ಕಾನ್ಸ್ಟೆಂಟ್ ಅನ್ನ ಡಿಫೈನ್ ಮಾಡ್ಕೊಂತಾ ಇದೀವಿ 0 ಅಂತ. ಅದನ್ನ ಎಲ್ಲಿ ಸ್ಟೋರ್ ಆಗಿರುತ್ತೆ? ನಲ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ನಾವು ಎಲ್ಲೆಲ್ಲಿ ನಲ್ ಅಂತ ಬರಿತೀವಿ, ಇಟ್ ಮೀನ್ಸ್ 0 ಅಂತ. ಈ ರೀತಿ ಸಿಂಬಾಲಿಕ್ ಕಾನ್ಸ್ಟೆಂಟ್ಸ್ ಗಳನ್ನ ಡಿಫೈನ್ ಮಾಡ್ಕೊಳ್ಳೋದಕ್ಕೂ ಕೂಡ hash define ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡ್ತೀವಿ. ಇದು ಕೂಡ ಒಂದು ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಓಕೆ, ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಆದ್ಮೇಲೆ ಗ್ಲೋಬಲ್ ಡಿಕ್ಲರೇಷನ್ಸ್ ನೋಡಿ. ನಾವು ಇಲ್ಲಿ ಡಿಕ್ಲರೇಷನ್ಸ್ ಅಂತ ಇದೆ, ಸೊ ಇದು ಕನ್ಫ್ಯೂಸ್ ಆಗುತ್ತೆ, ಇದನ್ನ ರಿಮೂವ್ ಮಾಡ್ತೀನಿ. ನೋಡಿ ಇಲ್ಲೂ ಕೂಡ ಡಿಕ್ಲರೇಷನ್ ಅಂತ ಇದೆ, ಇಲ್ಲೂ ಕೂಡ ಡಿಕ್ಲರೇಷನ್ ಅಂತ ಇದೆ. ಅಂದ್ರೆ ವೇರಿಯೇಬಲ್ಸ್ ಗಳನ್ನ ಏನ್ ಮಾಡ್ಕೊಳ್ಳೋದು? ಡಿಕ್ಲೇರ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ಮೇನ್ ಫಂಕ್ಷನ್ ಇಂದ ಹೊರಗಡೆ ನಾವೇನಾದ್ರೂ ವೇರಿಯೇಬಲ್ಸ್ ಅನ್ನ ಡಿಕ್ಲೇರ್ ಮಾಡ್ಕೊಂಡ್ರೆ ಸೊ ಅದು ಸ್ಕೋಪ್ ಏನಾಗುತ್ತೆ? ಅದರದ್ದು ಗ್ಲೋಬಲ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಗ್ಲೋಬಲ್ ಡಿಕ್ಲರೇಷನ್. ಮೇನ್ ಫಂಕ್ಷನ್ ಒಳಗಡೆ ನಾವೇನಾದ್ರೂ ಡಿಕ್ಲರೇಷನ್ ಮಾಡ್ಕೊಂಡ್ರೆ ದಟ್ ಈಸ್ ಲೋಕಲ್ ಡಿಕ್ಲರೇಷನ್. ದಟ್ ಈಸ್ ಲೋಕಲ್ ಡಿಕ್ಲರೇಷನ್. ಲೋಕಲ್ ಡಿಕ್ಲರೇಷನ್ ಅಂದ್ರೆ ನಾವು ಇಲ್ಲಿ ಮೇನ್ ಫಂಕ್ಷನ್ ನ ಡಿಕ್ಲರೇಷನ್ ಮಾಡ್ಕೊಂಡಿದೀವಲ್ಲ ವೇರಿಯೇಬಲ್ಸ್ ಅನ್ನ, ಆ ವೇರಿಯೇಬಲ್ಸ್ ಗಳ ಎಕ್ಸಿಸ್ಟೆನ್ಸ್ ಈ ಓಪನ್ ಬ್ರೇಸ್ ಕ್ಲೋಸ್ ಬ್ರೇಸ್ ನಡುವೆ ಅಷ್ಟೇ ಇರುತ್ತೆ. ಮೇನ್ ಫಂಕ್ಷನ್ ಇಂದ ಹೊರಗೆ ಬಂದ್ರೆ ಅದರ ಎಕ್ಸಿಸ್ಟೆನ್ಸ್ ಇರೋದಿಲ್ಲ. ಅದೇ ಗ್ಲೋಬಲ್ ಡಿಕ್ಲರೇಷನ್ ಮಾಡ್ಕೊಂಡ್ರೆ ಥ್ರೂ ಔಟ್ ದ ಪ್ರೋಗ್ರಾಮ್ ಅದ್ರ ಸ್ಕೋಪ್ ಇರುತ್ತೆ. ಮೇನ್ ಫಂಕ್ಷನ್ ಇಂದ ಹೊರಗಡೆ ಕೂಡ ಅದನ್ನ ನಾವೇನ್ ಮಾಡ್ಬೋದು? ಅಕ್ಸೆಸ್ ಮಾಡ್ಬೋದು. ಓಕೆ, ಇದು ನಿಮಗೆ ಪ್ರೋಗ್ರಾಮಿಂಗ್ ಅಲ್ಲಿ ಅರ್ಥ ಆಗುತ್ತೆ. ಇಷ್ಟರಲ್ಲೇ ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ನಾವು ಪ್ರೋಗ್ರಾಮ್ಸ್ ಮಾಡೋಣ. ಅವಾಗ ನಾನು ಇದನ್ನೆಲ್ಲ ಮತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ, ನೀವೇನು ಭಯ ಪಡಬೇಡಿ. ಈಗ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ತಿಳ್ಕೊಳಕ್ಕೆ ಪ್ರಯತ್ನ ಪಡಿ. ಸೊ ಗ್ಲೋಬಲ್ ಡಿಕ್ಲರೇಷನ್ಸ್ ಆದ್ಮೇಲೆ ಮೇನ್ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ದ ಎಕ್ಸಿಕ್ಯೂಷನ್ ಆಫ್ ಎವ್ರಿ ಸಿ ಪ್ರೋಗ್ರಾಮ್ ಬಿಗಿನ್ಸ್ ವಿತ್ ದ ಮೇನ್ ಫಂಕ್ಷನ್. ಮೇನ್ ಫಂಕ್ಷನ್ ಬಾಡಿಯಲ್ಲಿ ಡಿಕ್ಲರೇಷನ್ಸ್ ಗಳು ಬರ್ತವೆ ಮತ್ತೆ ಸ್ಟೇಟ್ಮೆಂಟ್ಸ್ ಗಳು ಬರ್ತವೆ. ಸೊ ಮೇನ್ ಫಂಕ್ಷನ್ ಎಂಡ್ ಆದ್ಮೇಲೆ ನಾವು ಯಾವ್ದಾದ್ರು ಫಂಕ್ಷನ್ ಗಳನ್ನ ಡಿಕ್ಲೇರ್ ಮಾಡ್ಕೊಂಡಿದ್ರೆ ಆ ಫಂಕ್ಷನ್ ಗಳನ್ನ ಏನ್ ಮಾಡ್ತೀವಿ? ಇಲ್ಲಿ ಡಿಫೈನ್ ಮಾಡ್ತೀವಿ. ಅದಕ್ಕೆ ಏನ್ ಹೇಳಿದೀನಿ? ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಆರ್ ಡಿಫೈನ್ಡ್ ಆಫ್ಟರ್ ದ ಕ್ಲೋಸಿಂಗ್ ಆಫ್ ಮೇನ್ ಫಂಕ್ಷನ್. ಓಕೆ, ಮೇನ್ ಫಂಕ್ಷನ್ ಕ್ಲೋಸ್ ಆದ್ಮೇಲೆ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಗಳನ್ನ ನಾವೇನ್ ಮಾಡ್ತೀವಿ? ರೈಟ್ ಮಾಡ್ತೀವಿ. ಆಯ್ತಾ? ಓಕೆ, ದಿಸ್ ಈಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಓಕೆ ಓಕೆ, ಇವತ್ತಿಷ್ಟು ಸಾಕು. ಇದಿಷ್ಟು ಟೆಕ್ಸ್ಟ್ ಬುಕ್ ನಲ್ಲಿ ಕ್ಲೀನ್ ಆಗಿ ಓದ್ಕೊಳ್ಳಿ. ಏನಾದ್ರೂ ಡೌಟ್ಸ್ ಇತ್ತಂದ್ರೆ ಕಾಲ್ ಮಾಡಿ ನನಗೆ ತಕ್ಷಣವೇ ಕೇಳಿ, ನಾನು ಹೇಳ್ತೀನಿ. ನಾನು ಇನ್ನೊಂದು ಟೈಮ್ ಹೇಳ್ತೀನಿ, PB ಕೊಟ್ಟು ಟೆಕ್ಸ್ಟ್ ಬುಕ್ ನ ನೀವು ಬೈ ಮಾಡಲೇಬೇಕು. ಅದು ನಿಮಗೆ ಲೈಫ್ ಲಾಂಗ್ ಬರುತ್ತೆ, ವೇಸ್ಟ್ ಆಗೋದಿಲ್ಲ ನೀವು ಬೈ ಮಾಡಿದ್ದು. ನೀವು ಪ್ರೋಗ್ರಾಮಿಂಗ್ ನಲ್ಲಿ ಇರೋರು, ನೀವು ಜಾಬಿಗೆ ಹೋಗಬೇಕಾದ್ರೆ ಆದ್ರೂ ಅದು ಯೂಸ್ ಆಗತ್ತೆ. ಅದಕ್ಕೆ PB ಕೊಟ್ಟು ಟೆಕ್ಸ್ಟ್ ಬುಕ್ ನ ನೀವೇನ್ ಮಾಡ್ಕೊಳ್ರಿ? ಬೈ ಮಾಡ್ಕೊಳ್ರಿ. ಅಥವಾ ಯಾರ್ದಾದ್ರೂ ಇದ್ರೆ ಇಸ್ಕೊಂಡು ಜಿರಾಕ್ಸ್ ಮಾಡಿಸ್ಕೊಳ್ಳಿ. ಓಕೆ ಓಕೆ, ಹ್ಯಾವ್ ಎ ಗುಡ್ ಡೇ. Meet you in the next session.